ಗುಡ್ ಈವ್ನಿಂಗ್, ವೆಲ್ಕಮ್ ಟು ಕುಂದಾಪುರ ಚಿನಿ ಮಿನಿ ವ್ಲಾಗ್ಸ್. ಇವತ್ತು ನಾನು ಈವ್ನಿಂಗಿಂದಲೇ ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನಾನು ಮಗುಗೆ ಊಟಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಆ ರೆಸಿಪಿ ಏನಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿಯಾಗುತ್ತೆ, ಜೊತೆಗೆ ಹೆಲ್ದಿ ಕೂಡ. ಮಗು ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಅದಾದ್ರ ಮೇಲೆ ನಾನು ಪಾತ್ರೆ ತೊಳಿಲಿಕ್ಕೆ ಬಂದೆ. ಹೆಚ್ಚಿನ ಜನರಿಗೆ ಪಾತ್ರೆ ತೊಳೆಯೋದಂದರೆ ಆಗಲ್ಲ, ಬಟ್ ನನಗೆ ಪಾತ್ರೆ ತೊಳೆಯೋದಂದರೆ ತುಂಬಾ ಇಷ್ಟ. ಎಷ್ಟೇ ಸಿಂಗಲ್ ಪಾತ್ರೆ ಇದ್ದರೂ ಪಟ ತೊಳ್ಕೊಂಡು ಬಿಡ್ತೀನಿ. ಪಾತ್ರೆನ ಚೆಂದ ಮಾಡಿ ಬೇಗ ತೊಳ್ಕೊಂಡು ಒಂದು ವಾಕ್ ಹೋಗಬೇಕು ಅಂತ ಬೇಗ ಪಾತ್ರೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಎಷ್ಟೇ ಓದಿದ್ರು ಹೆಣ್ಮಕ್ಳಿಗೆ ಈ ಪಾತ್ರೆ ತೊಳೆಯೋದು ಮಾತ್ರ ತಪ್ಪಲ್ಲ. ಯಾರಿಗೆಲ್ಲ ಹೌದು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಆಲ್ಮೋಸ್ಟ್ ಹೌದು ಅನಿಸುತ್ತೆ. ಇವಾಗಿನ ಕಾಲದಲ್ಲಿ ಗಂಡು ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಇವಾಗ ನಾನು ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಬೇಗ ಪಾತ್ರೆನೆಲ್ಲ ಚೆಂದ ಮಾಡಿ ತೊಳೆದ್ಬಿಟ್ಟು ಸಿಂಕ್ನ ಕೂಡ ಬೇಗ ಅದೇ ಕೂಡಲೇ ನಾನು ತೊಳ್ಕೊಂಡು ಬಿಡ್ತೀನಿ. ಸಿಂಕ್ ಕ್ಲೀನ್ ಇದ್ದರೆ ಅಡುಗೆ ಮನೆ ಫುಲ್ ಕ್ಲೀನ್ ಇದ್ದಾಗೆ ಅನಿಸುತ್ತೆ ಅಲ್ವಾ. ಇಷ್ಟು ಪಾತ್ರೆನ ಬೇಗ ತೊಳೆದ್ಬಿಟ್ಟೆ. ಅದಾದ್ರ ಮೇಲೆ ಪಾತ್ರೆ ತೊಳೆಯೋದ್ರೊಳಗೆ ಇಲ್ಲಿ ಮಗುವಿನ ಫುಡ್ ಕೂಡ ರೆಡಿಯಾಗಿತ್ತು, ಡಿನ್ನರ್ ಕೂಡ ರೆಡಿಯಾಗಿತ್ತು. ಸೊ ಅದನ್ನು ಬೇಗ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಟೆ, ಅಂದರೆ ತಣಿಲಿಕ್ಕೋಸ್ಕರ. ಅದಾದ್ರ ಮೇಲೆ ಕ್ವಿಕ್ ವಾಕ್ ಅಂತ ಒಂದು 20 ಮಿನಿಟ್ಸ್ ವಾಕ್ ಮಾಡಿ ಬಂದೆ. ಬರುವಾಗ ಸಿಲ್ವರ್ ಫಿಶ್ ತೊಗೊಂಡು ಬಂದ್ವಿ. ನಮ್ಮ ಕಡೆ ಎಲ್ಲ ಬೆಳ್ಮೀನು ಅಂತ ಕರೀತಾರೆ. ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಒಂದು 11ರಿಂದ 12 ಒಣಮೆಣಸು, ಬ್ಯಾಡಗೆ ಮೆಣಸಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಾದ್ರ ಮೇಲೆ 1.5 ಚಮಚ ಕಾಳು ಮೆಣಸು, ಒಂದು 7ರಿಂದ 8 ಮೆಂತ್ಯ, ಒಂದು 2 ಸ್ಪೂನು ಧನಿಯಾನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಒಂದು 5-6 ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಕಾಯಿ ನಿಮ್ಗೆ ಎಷ್ಟು ಬೇಕು, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಮಸಾಲೆ ಅಷ್ಟು ಕಾಯಿ ಹಾಕ್ಕೊಳ್ಳಿ. ಅದಾದ್ರ ಮೇಲೆ ನೀವು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆನೂ ಕೂಡ ಆ ಮಿಕ್ಸಿ ಜಾರ್ಗೆ ಸೇರಿಸಿ, ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಅರಿಶಿನ ಪುಡಿಯನ್ನು ಕೂಡ ಅದಕ್ಕೆ ಹಾಕಿ, ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅದು ನೈಸ್ ಪೇಸ್ಟ್ ಆಗೋದ್ರೊಳಗೆ ಇಲ್ಲಿ ಮೀನನ್ನು ಕೂಡ ಕಟ್ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಮೀನು. ಈ ಮಳೆಗಾಲದಲ್ಲಿ ಇಷ್ಟು ಫ್ರೆಶ್ ಆಗಿರೋ ಮೀನು ಸಿಗಲ್ಲ. ಇವತ್ತು ನಾವು ಪುಣ್ಯ ಮಾಡಿದ್ದೀವಿ. ಸೊ ಬನ್ನಿ ಹೇಗೆ ಮೀನ ಕಟ್ ಮಾಡೋದಂತ ಇಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಬೇಗ ಮೀನ ಈ ಥರ ಮೇಲಿದ್ದು ಸ್ಕಿನ್ನೆಲ್ಲ ಪೀಲ್ ಮಾಡಿಬಿಟ್ಟು, ಕೆರೆಸ್ಬಿಟ್ಟು ಈ ಥರ ಮೀನನ್ನ ಕಟ್ ಮಾಡಿಕೊಂಡು ಈ ಥರ ತೊಳ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಳ್ಳೋಕ್ಕಿಂತ ಮುಂಚೆ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸಿ ಸೈಡಲ್ಲಿ ಇಟ್ಟಿಟ್ಕೊಳ್ಳಿ. ಅದಾದ್ರ ಮೇಲೆ ನಾವಿಲ್ಲಿ ಮಸಾಲೆ ರೆಡಿ ಆಗಿದೆಯಾ, ಮಸಾಲೆನೂ ಕೂಡ ನುಣ್ಣಗೆ ಪೇಸ್ಟ್ ರೀತಿ ಆಗಿದೆ. ಸೊ ಅದನ್ನು ನಾವೀಗ ಒಂದು ಈರುಳ್ಳಿನ ಕಟ್ ಮಾಡಿ ಸ್ಲೈಸ್ ಮಾಡಿ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪು ಸೇರಿಸಿ, ನೀವು ಸ್ವಲ್ಪ ಸೇರಿಸ್ಕೊಳ್ಳಿ. ಅದಾದ ಮೇಲೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಯಾಕಂತ ಹೇಳಿದರೆ ಆವಾಗಲೇ ಮೀನಿಗೂ ಕೂಡ ನಾವು ಉಪ್ಪು ಅರಿಶಿನ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಅದಾದ್ರ ಮೇಲೆ ಮೀನನ್ನು ಕೂಡ ಸಾರು ಕೊದುವಾಗ ಮೀನನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೊಯಿಸ್ಕೊಳ್ಳಿ. ಮೀನೆಲ್ಲ ಬೇಯ್ತಾ ಬರೋದು ನಿಮಗೆ ಸಾಧಾರಣ ಗೊತ್ತಾಗುತ್ತೆ. 15ರಿಂದ 20 ನಿಮಿಷದೊಳಗೆ ಮೀನು ಕೂಡ ಬೇಗ ಬೆಂದ್ಬಿಡುತ್ತೆ, ಯಾಕಂದರೆ ಚಿಕ್ಕ ಮೀನಲ್ವಾ. ಸೊ ಅದಕ್ಕೋಸ್ಕರ ಮೀನು ಬೇಗ ಬೇಯುತ್ತೆ. ಇಲ್ಲಿ ನೋಡಿ ನಮ್ಮ ಮೀನು ಸಾರು ಕೂಡ ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆ ಮೀನು ಸಾರು, ಸಿಲ್ವರ್ ಫಿಶ್ ಸಾರು ಹಾಕ್ಕೊಂಡು ತಿನ್ನೋ ಮಜಾನೇ ಬೇರೆ. ಅದು ಇವಾಗ ಮಳೆ ಬರುವ ಟೈಮಲ್ಲಿ ಫ್ರೆಶ್ ಆಗಿರೋ ಮೀನು ಕೂಡ ಸಿಗಲ್ಲ. ಲಕ್ಕಿ ನೀವು ಫ್ರೆಶ್ ಆಗಿರೋ ಮೀನು ಸಿಕ್ಕಿದ್ರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಫಿಶ್ ಸಾರು. ಅದನ್ನು ಅನ್ನಕ್ಕೆ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಈ ಕುಂದಾಪುರ ಹುಡುಗಿನ ಬೆಳೆಸಿ, ಓಕೆನಾ. ಓಕೆ ಬಾಯ್. ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಎಲ್ಲರೂ ಮೀನು ಸಾರು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ, ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಅಲ್ಲಿ ಕೆಳಗಡೆ ಕಾಣಿಸುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾಳೆ ಸಿಗೋಣ.